ಇರ್ಲಾರ್ದಂಗ ರಟ್ಟಿನ ಬಾಕ್ಸ್ನ ಪ್ಯಾಕ್ ಮಾಡಿ ಇಡಾಕತ್ತೀವಿ ನೋಡು. ಹಂಗ ಅವರು ಚಕ್ಲಿನೂ ಮಾಡ್ಕೊಡ್ರಿ ಅಂದ್ರಂತ, ಅದಕ್ಕೆ ಚಕ್ಲಿನೂ ಮಾಡ್ಬಿಟ್ಟಿವಿ ನೋಡು. ಯಾವ ಊರರಿವ? ಯಾವ ಊರಾರ ಅಂತ ಹೇಳಿಲ್ಲ. ನಾವು ಇವತ್ತು ಮಧ್ಯಾಹ್ನದಾಗ ಬಂದು ತೊಗೊಂಡು ಹೋಗ್ತೀವ್ರಿ. ನಮಗೆ ಒಂದು 1000 ರೊಟ್ಟಿ ಬೇಕು ಅಂತಂದ್ರಿ. ಮತ್ತು ಹಂಗೆ 200 ಚಕ್ಲಿನೂ ಬೇಕಂತಂದ್ರೆ ಅದೇನ ಕುಬ್ಸದ ಕಾರಣ ಐತಂತ, ಅದಕ್ಕೆ ಅರ್ಜೆಂಟಾಗಿ ಬೇಕು ಅಂತ ಹೇಳಿ ಅಂದ್ರೆ ನನಗೆ 3000 ರೂಪಾಯಿ ಅಡ್ವಾನ್ಸ್ನು ಹಾಕಿದ್ರಿ ಅವರು. ಅದಕ್ಕೆ ಇದನ್ನೆಲ್ಲ ತಯಾರು ಮಾಡಕತ್ತೀವಿ, ಇನ್ನೇನು ಬರೋ ಹೊತ್ತಾಗೈತಿ ಅದಕ್ಕೆ. ಆದ್ರೆ ಯಾವ ಊರಾರ ಅಂತ ಕೇಳ್ಬೇಕಿತ್ತವ. ನೋಡಿಲ್ಲೇ ಫೋನ್ ಮಾಡಿರ್ತಾರಲ್ಲ, ಯಾವ ಊರು ಏನು ಎತ್ತ ಅಂತ ತಿಳ್ಕೊಳಕ್ ಕಲೀರಿ. ಈಗ ಮಂದಿ ಸುಮಾರು ಭಾಳ ಮುಂದೆ ಹೊಕ್ಕಾರಂದ್ರ ಕಾಲಿಡ್ ಜಗ್ಗು ಮಂದಿನ ಭಾಳ ಐತಿ. ಈ ಸುಳ್ಳಪಳ ಆರ್ಡರ್ ಕೊಡೋರ್ನು ಭಾಳ ಮಂದಿ ಇರ್ತಾರ, ಅದಕ್ಕೆ ಹೇಳಿ ನೀವು 3000 ರೂಪಾಯಿನೂ ಹಾಕ್ಯಾರೈತಿ. ಅದೇ ಹಂಗ ಮೋಸ ಮಾಡ್ತಾರ. ಮೋಸಕ್ಕೆ ಈಡಿಲ್ಲ. ಯಾವುದಕ್ಕೂ ಒಂದ್ಸತಿ ಫೋನ್ ಮಾಡೋರಿಗೆ ಎಷ್ಟೊತ್ತಿ ಬರ್ತೀರಿ ಅಂತ ಕೇಳು. ತಡಿಯಮ್ಮ ಕೇಳ್ತೀನಿ. ಅಮ್ಮ ರಿಂಗ್ ಆಗಕತ್ತದ ಫೋನು. 3000 ರೂಪಾಯಿ ಅಡ್ವಾನ್ಸ್ ಕೊಟ್ರೆ ಹೊಸ ಏನು ಮಾಡಕ್ಕಿಲ್ಲ ಅಂತ ಅನ್ಸತ್ತೆ, ಹೌದಿಲ್ಲ ಚಿಗವ? ಯವ್ವ, ನಿಮ್ಮ ಅಮ್ಮನಷ್ಟು ದಾರಿ ನಾವು ನಡೆದಿಲ್ಲ. ಆದ್ರೆ ನಿಮ್ಮ ಅಮ್ಮನ ವಿಚಾರನ ಬೇರೆ, ನಮ್ಮ ವಿಚಾರದಾರಿನ ಬೇರೆ ಯವ್ವ. ನಿಮ್ಮಮ್ಮ ಯೋಚನೆ ಮಾಡೋ ಶಕ್ತಿನ ಬೇರೆ, ನಾವು ಯೋಚನೆ ಮಾಡೋದೇ ಬೇರೆ. ಯಾಕೆ ಬೇ ಎತ್ತಲಿಲ್ಲನ ಫೋನ್? ಇಲ್ಲಮ್ಮ ಎತ್ತಲಿಲ್ಲ. ಭಾಳ ಫೋನ್ ಹಚ್ಚ. ಅಮ್ಮ ಯಾಕೆ ಬೇ ಗಾಬರಿ ಆಗಲ್ಲ, ಏನಾತ? ಅಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಾರ. ಹಾಗೆಲ್ಲ ಫೋನ್ ಮಾಡಿದಾಗ ಫೋನ್ ಎತ್ತಲಿಲ್ಲ ಅಂದಿ, ಹೊಳ್ಳಿ ಹಚ್ಚಿದ್ರು ಸ್ವಿಚ್ ಆಫ್ ಮಾಡ್ಕೊಂಡ್ರ ಅಂದ್ರೆ ಇದು ಮೋಸನ ತಂಗಿ, ಇದು ಮೋಸ. ಅಯ್ಯೋ ಪಾಪಿಗಳ, ಹಿಂಗೆ ಯಾಕೆ ಮಾಡಿದ್ರು? ಅಲ್ಲ, ನಾವು ಏನೋ ಒಂದು ಮಾಡ್ಕೊಂಡು ಜೀವನ ಸಾಗಿಸ್ಬೇಕಂದ್ರೆ ಯಾಕೆ ಹಿಂಗತಿ ಮಾಡ್ತಾರ ಮಂದಿ? ಎಷ್ಟು ಕೊಂಡ ರೊಟ್ಟಿ ಮಾಡಿಟ್ಟು ಬಿಟ್ಟಿನಿ, ಅದೆಲ್ಲ ವೇಸ್ಟ್ ಅಲ್ಲನೇ. ಈಗ ಚಕ್ಲಿ ಬೇರೆ ಅಷ್ಟು ಕೊಂಡ ಮಾಡಿಟ್ಟಿನಿ, ಏನು ಮಾಡೋದಮ್ಮ? ಸಮಾಧಾನ ಮಾಡ್ಕೊ. ಅವರು ಮೊದ್ಲೇಕ ಫೋನ್ ಹಚ್ಚಿರ್ತಾರಲ್ಲ, ಯಾವ್ರಾರ್ರಿ ನೀವು, ಏನು ಎತ್ತ ಅಡ್ರೆಸ್ರು ಎಲ್ಲ ತಿಳ್ಕೊಬೇಕು. ತಿಳ್ಕೊಂಡು ಹಿಂದೆಗಡೆ ಆರ್ಡರ್ ತಗೋಬೇಕು. ಅವ್ರು 3000 ರೂಪಾಯಿ ಹಾಕಿದ ತಕ್ಷಣ ನೀವು ಒಪ್ಕೊಂಡ್ಬಿಟ್ರಿ, ಹೌದಿಲ್ಲ? ಈ ತಪ್ಪು ಮಾಡಿನ ಈಗ ನೋಡು ಹಿಂಗತಿ ಆತ. ಅಮ್ಮ, ನಿಮ್ಮ ಮಗ ಗೊತ್ತಾತಂದ್ರನ ಶಿಸ್ತ ಬೈತಾರಮ್ಮ. ಇಷ್ಟು ಕೂಡ ರೊಟ್ಟಿ ಮಾಡಿಬಿಟ್ಟಿನಿ ನಾನು. ಯಮ್ಮ, ನೀ ಅಂದಿದ್ದು ಬರೋಬ್ರಿ ನೋಡು. ಹಿಂಗೂ ನಂಬಿ ಶಿಕಾತ್ ಕೊಯ್ತಾರಂತ ಗೊತ್ತಿದ್ದಿದ್ದಿಲ್ಲ ನನಗೆ. ಇಂಥ ಕಷ್ಟ ಎಷ್ಟು ಕಂಡಿಲ್ಲಿವ ನಾನು ಕಣ್ಣಿಲಿ. ಇಂಥ ಮೋಸ ಎಷ್ಟು ಮಾಡಿಲ್ಲ ನಮಗೆ. ನಿಮ್ಮ ಅಜ್ಜನ ಅನ್ನಿದ್ನಲ್ಲ ಯವ, ಮೊನ್ನೆ ಹೋದ್ನಲ್ಲ ಬಾಯ ಮಣ್ಣು ಹಾಕೊಂಡು, ಏನು ಮಾಡಿದ್ರು ಗೊತ್ತನ? ಶೇಂಗಾ ಎಲ್ಲ ಅವನ್ನ ತೂಕ ಮಾಡಿಸಿ ಅವನ್ನ ಹೇರಿಸಿ ಕಳಿಸಿದ್ರು. ರೊಕ್ಕ ಇಸ್ಕೊಂಡಿಂದರ ಹೇರಿಸಿ ಕಳಿಸ್ಬೇಕಿಲ್ಲ. ಇದು ನಿಮ್ಮ ಅಜ್ಜಗ ಇಂಥವೆಲ್ಲ ತಲೆಗೆ ಹತ್ತಂಗೆ ಇಲ್ಲ. ಹಂಗೆ ಹೇರಿಸಿ ಕಳಿಸ್ಬಿಟ್ಟತಿ. ಅವರು ಗುಳುಂಗಟ ಪತ್ತೆನೇ ಇಲ್ಲಂಗೆ ಹೋದ್ರು. ಹೊಳ್ಳಿ ನಾವು ಹೋಗಿ ಕೇಳಕ್ಕೆ ಹೋದ್ರೆ ನಮ್ಗೇನು ಗೊತ್ತವ ಅಂತ ಹೇಳಿದ್ರು. ಹಿಂಗತಿ ನಂಬಿಸಿ ಕತ್ತು ಕೊಯ್ತಾರ್ಯವ. ಅವನರ ಏನು ಸುಖದಿಂದ ಸತ್ತನ್ ಬಿಡು. ಮಾಡಿದ ಪಾಪ ಕರ್ಮ ಏನು ಬಿಡ್ತಾನ? ಇಲ್ಲಲ್ಲ, ಇದ್ದೊಂದು ಮಗ ಜೈಲಿಗೆ ಹೋದ. ಇದು ಪರದೇಶಿಯಾಗಿ ನಿಗರಿಗೆ ಹೋತು. ಮಾಡಿದ ಪಾಪ ಎಲ್ಲಿ ಬಿಡ್ತತಿ? ಕರ್ಮ ಕರ್ಮ ಅನ್ನೋದು ಬಿಡ್ಬೇಕಲ್ಲ. ಅದಕ್ಕೆ ಯಾವಾಗಲೂ 10 ಸಲ ಯೋಚನೆ ಮಾಡ್ಬೇಕವ. ಈಗ ಅವ್ರ ದಡಗ್ನ ರೊಕ್ಕ ಕೊಟ್ಟಾರ ಅಂದಿಂದ ನೀ ಹೆಂಗೆ ಇವನ್ನೆಲ್ಲ ಒಪ್ಕೊಂಡ್ಯವ? ಹೇಳಿ ನೋಡುನು. ಯೋಚನೆ ಮಾಡ್ಬೇಕಿಲ್ಲ ಒಂದು ನಿಮಿಷ. ಅಮ್ಮ, ನನ್ನಿಂದ ತಪ್ಪಾತ. ಅವ್ರಿಗೆ ನಾನು ಏನು ಮಾಡಲಿ ಹೇಳ ಅಮ್ಮ? ಇವ್ರಿಗೆ ಏನಾದರೂ ಈ ವಿಷಯ ಗೊತ್ತಾತಂದ್ರೆ ನಾನು ಸುಮ್ಮನೆ ಬಿಡಂಗಿಲ್ಲ, ಬೇದಾಡಕ್ಕೆ ನಿಂದಿರ್ತಾರ. ನಂಗೆ ಯಾಕೆ ಸಂಶಯ ಬರಾಕತ್ತತಿ? ಇದನ್ನ ಎಲ್ಲಿ ನಮ್ಮ ಊರಾರ ಮಾಡ್ಯಾರ ಅಂತ ನನಗೆ ಸಂಶಯ ನೋಡು. ಯಾವ ಮಾಡ್ಯಾವನ ಬಾಯ ಮಣ್ಣು ಹಾಕ್ಲಿ, ದುಡ್ಕೊಂಡು ತಿಂದ್ರು ಸಂತಾನೆ ಇವಕ್ಕೆ ಊರು ಮಣ್ಣಾಗ ಅಡಗ್ಲಿ. ನೀ ಸಮಾಧಾನ ಮಾಡ್ಕೊ. ಯಾಕೆ ತಲೆ ಕೆಡಿಸ್ಕೊಂತಿ? ಅದೇನು ರೊಟ್ಟಿ ಹಾಕವನ? ಹಿಂಗಿಲ್ಲ, ಸುತ್ತಮುತ್ತ ಇವು ಖಾನಾವಳಿ ಇರ್ತಾವಲ್ಲ, ಅಡ್ಡಾಡಿ ಹೋಗಿ ಕೊಟ್ಟು ಬರೋಣ ಅಂತ ನಡಿ. ಯಾಕೆ ತಲೆ ಕೆಡಿಸ್ಕೊಂತಿ? ಇನ್ನು ಚಕ್ಲಿ ಇವು 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 ಅಂಗಡ್ಯಾಗ ಇವು ಬೇಕ್ರಿಯಾಗ ಹೋಗಿ ಕೇಳಿದ್ರ ತಗೊಂತಾರ. ನಡಿ, ಅಲ್ಲಿ ಹೋಗಿ ಕೊಟ್ಟು ಬರೋಣ. ಯಾಕೆ ಚಿಂತೆ ಮಾಡ್ತಿ? ಯವ್ವ, ಬಿಸ್ನೆಸ್ ಮಾಡ್ತಿ ಅಂದ್ರೆ ಹಂಗೆ ಸುಮ್ಮನೆ ಅಲ್ಲ, ಮೈ ಎಲ್ಲ ಕಣ್ಣಾಗಿರ್ಬೇಕವ. ಇದ್ರೊಳಗೆಲ್ಲ ಮೋಸ ಮಾಡೋರ ಭಾಳ ಮಂದಿ ಇರ್ತಾರ. ಮೊದ್ಲೇಕ ಎಲ್ಲ ತಳ ಬುಡ ತಿಳ್ಕೊಂಡು ಹಿಂದೆಗಡೆ ಆರ್ಡರ್ ತಗೋಬೇಕು. ಈಗ ಒಂದು ಕೈ ಸುಟ್ಕೊಂಡಿಲ್ಲ, ಮುಂದೆ ಇದು ಒಂದು ಪಾಠ ಆಗಿ ನೀನು ತಗೋಬೇಕು. ಇದೊಂದು ಪಾಠ ನೋಡಿ ನಿನಗೆ. ಅಲ್ಲಿ ಹೊಲ್ದಾಗ ಏನು ನಡೀತಲಕ್ಕ ಅದೆಲ್ಲ ಸತ್ಯನಕ್ಕ. ಯಾಕೋ ನನಗದು ಸತ್ಯ ಅನ್ಸವಲ್ದು. ಕರಿ ಹೇಳ್ಚಂದ್ರಿ, ನನ್ನ ಮುಂದೆ ಸುಳ್ಳು ಹೇಳ್ಬೇಡ ಚಂದ್ರಿ. ತಡಿಯಕ್ಕ, ಚಾ ಮಾಡ್ತೀನಿ. ಚಾಗಿ ಏನು ಬೇಡ ನನಗೆ. ಕರಿ ಹೇಳ್ಚಂದ್ರಿ, ಯಾಕೋ ನೀ ನನ್ನ ಮುಂದೆ ಸುಳ್ಳು ಹೇಳಕತ್ತಿ ಅಂತ ಅನಿಸ್ತತಿ. ಚಂದ್ರಿ, ನಾನು ನಿನ್ನ ಮುಂದೆ ಹೇಳಿದ್ದನ್ನ ನಾ ಯಾರ ಮುಂದೂ ಹೇಳಂಗಿಲ್ಲ. ನಮ್ಮ ಸ್ವಂತ ತಂಗಿ ನೀಲೋ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ಹೇಳಲೆ? ಹೌದಕ್ಕ, ನಿನ್ನ ಮುಂದೆ ಹೇಳಿದ್ದೆಲ್ಲ ಸುಳ್ಳಕ್ಕ. ಸಮಾಧಾನ ಮಾಡ್ಕೊ ಚಂದ್ರಿ. ನೀನು ಬರೀ ಅಳುದ ಮಾಡಿದೆ ಅಂದ್ರೆ ನನಗೇನು ಗೊತ್ತಾಗಬೇಕು? ಅದನ್ನ ಬಾಯಿ ಬಿಟ್ಟು ಹೇಳು ಏನು ಅಂಥೇಳಿ, ನಾನು ಅದನ್ನ ಬಗೆಹರಿಸ್ತೇನೆ ಅಂತ. ಅಕ್ಕ ಅಕ್ಕ, ನಮ್ಮಪ್ಪ ನಮ್ಮವ್ವ ಆರಾಮಿಲ್ಲ ಅಂಥೇಳಿ ಅವ್ರು ಹೋಗ್ಬಿಟ್ರು. ಇನ್ನು ನಮ್ಮ ಅಣ್ಣಂಕರು ಅವಂಗ ಜವಾಬ್ದಾರಿ ಇಲ್ಲ. ಅವನು ತನ್ನ ಹೆಂಡತಿ ಕೂಡ ಹೋಗ್ಬಿಟ್ಟ. ಇನ್ನು ನನ್ನ ಪರಿಸ್ಥಿತಿ ನೋಡ್ಲಾರ್ದ ನಮ್ಮ ಅಕ್ಕ ಇಲ್ಲಿ ಕರ್ಕೊಂಬಂದ್ಲು. ಆದ್ರೆ
ನಮೂನಿನ ಮಾಡ್ತಾನ, ಮೈ ಕೈ ಮುಟ್ಟುದು, ಬಾ ಚಂದ್ರಿ ಅಂತ ಕೈ ಹಿಡಿದು ಜಗ್ಗುದು, ಹಂಗೆಲ್ಲ ಮಾಡ್ತಾನ. ಮಾಮ ಹಂಗೆಲ್ಲ ಮಾಡಬಾರ್ದು ಅಂತೇಳಿ ನಾ ಹೇಳಿದ್ರ ಹೆದರಿಸ್ತಾನ. ನಿಮ್ಮ ಅಕ್ಕಗ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನಿಮ್ಮ ಅವನ್ನ ಸಾಯ್ ಹೊಡಿತೀನಿ, ದವಾಖಾನೆಗಿಂದ ಬರೋಂಗೆ ಇಲ್ಲ, ಅಲ್ಲೇ ಏನೋ ಹೊತ್ಕೊಂಡ್ ಬರೋಂಗ ಮಾಡ್ತೀನಿ ಅಂತೇಳಿ ಅಂತಾನ. ಮನ್ಯಾಗ ಹಾಕಿರ್ಲಾರ್ದಾಗ ನನಗ ಪೀಡಿಸ್ತಾನ, ನನ್ನ ಮುಟ್ಟುದು ಹಂಗೆಲ್ಲ ಮಾಡ್ತಾನಕ್ಕ. ಚಂದ್ರಿ ಸಮಾಧಾನ ಮಾಡ್ಕೊಳ್ಬೇಡ, ಸಮಾಧಾನ ಮಾಡ್ಕೊ. ಅಲ್ಲ ಇದನ್ನ ನಿಮ್ಮ ಅಕ್ಕನ ಹತ್ರ ಹೇಳ್ಬೇಕಿಲ್ಲ ನೀನು, ಇಲ್ಲಾಂದ್ರೆ ಮೊನ್ನೆ ನಿಮ್ಮ ಅಪ್ಪ ಬಂದಿದ್ರಲ್ಲ, ನಿಮ್ಮ ಅಪ್ಪನ ಮುಂದೆ ಹೇಳ್ಬೇಕು. ನಮ್ಮ ಮಾಮ ಬಾಳ್ ನಾಟಕ ಆಡ್ತಾನವ, ನಮ್ಮ ಅಕ್ಕನ ಎದುರಿಗೆ ಹಂಗೆಲ್ಲ ಮಾಡೋದೇ ಇಲ್ಲ, ಮಗಳು ನೋಡ್ಕೊಂಡಂಗ್ ನೋಡ್ಕೊಂತಾನ. ಮತ್ತ ನಾ ಹೆಂಗ್ ಹೇಳಕ್ಕಾಗತ್ತೆ ಹೇಳ, ನಮ್ಮ ಅಕ್ಕ ನಂಬ್ತಾಳನ ಹೇಳ್ ನೋಡೋಣ. ಇನ್ನ ನಮ್ಮ ಅಪ್ಪನ ಹತ್ರ ಹೇಳಿದ್ರೆ ಹೆಂಗ್ ನಂಬ್ತಾನ? ನಮ್ಮಪ್ಪ ಹಳೆಯನ ದೇವ್ರು ಅಂತೇಳಿ ಅನ್ಕೊಂಡಾನ, ಅಂದ್ರೆ ದವಾಖಾನೆಗೆಲ್ಲ ಮಾಮ ರೊಕ್ಕ ಕೊಟ್ಟಾನ, ಹೆಂಗ್ ನಂಬ್ತಾರೆ ಹೇಳಕ್ಕ? ಅಷ್ಟಕ್ಕೂ ಧೈರ್ಯ ಮಾಡಿ ಅಕ್ಕನ ಹತ್ರ ಹೇಳೋಣ ಅಂತೇಳಿ ಒಂದಿನ ಹೊಂಟಿದ್ನ. ಮಾಮ ಅದನಲ್ಲ, ನಿಮ್ಮ ಅಕ್ಕನ ಸಾಯ್ ಹೊಡಿತೀನಿ ಹೇಳಿದಂದ್ರ ಅಂತೇಳಿ ಅಂದನಕ್ಕ. ಅಯ್ಯೋ ಪಾಪಿ, ನನಗೆ ಅವತ್ತ ಹೊಲದಾಗ ಸಂಶಯ ಬಂದಿತ್ತು. ಅವತ್ ನೀ ಏನಾದ್ರೂ ಹೊಲಕ್ಕೆ ಬರ್ಲಿಕ್ಕಂದ್ರ ಅವತ್ ನನ್ ಪರಿಸ್ಥಿತಿ ಏನಾಕಿತ್ತನಕ್ಕ. ನನಗೆ ಒಂದೊಂದ್ಸತಿ ಏನಾಗುತ್ತಂದ್ರೆ ಸತ್ತು ಹೋಗ್ಬಿಡೋಣ ಅಂತ ಅನ್ಸುತ್ತಕ್ಕ. ಹುಚ್ಚಂದರ ಸತ್ ಏನ್ ಸಾಧನೆ ಮಾಡ್ತಿ? ಇಂಥವ್ರಿಗೆ ಪಾಠ ಕಲಿಸ್ಬೇಕು. ಅಕ್ಕ ಏನ್ ಪಾಠ ಕಲಿಸೋದು? ನಮ್ಮ ಊರಿಗೆ ಬಂದಾಗೆ ನಾನು ಹಂಗ ಕೈ ಹಿಡಿದು ಜಗ್ಗದ ಅದು ಮಾಡ್ತಿದ್ನ. ನಾನು ನಮ್ಮವನ ಹತ್ರ ಹೇಳಿದೆ, ಏನ ಅಕ್ಕನ ಗಂಡ ಬಿಡು ಆಡ್ಸಾಡ್ತಾನಂತಂದ್ಲು ನಮ್ಮವ್ವ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳೋದಂತ ಗೊತ್ತಾಗಲಾರ್ದ ಭಾಳ ಒದ್ದಾಡಕತ್ತೀನಕ್ಕ. ಕಣ್ ತುಂಬ ನಿದ್ದೆ ಇಲ್ಲಾರ್ದಂಗ ಆಗ್ಬಿಟ್ಟೈತಿ ನನಗ. ಯಾವಾಗ ಬಂದು ಏನ್ ಮಾಡ್ತಾನಂತೇಳಿ ಗೊತ್ತಾಗವಲ್ದಕ್ಕ. ಇಂಥದ್ದೊಂದು ಏನೋ ಐತಂತ ಅನ್ಕೊಂಡಿದ್ದೆ ನಾನು. ನೋಡಿಲೆ, ನೀನು ಧೈರ್ಯದಿಂದ ಇರ್ಬೇಕು, ಹತ್ಕೊಂತ ಕುಂದ್ರು ಹಂಗಿಲ್ಲ. ಕಣ್ಣೀರ್ ಹಾಕೋದನ್ನ ಮೊದ್ಲು ನಿಂದ್ರಸ. ಅಕ್ಕ ನನ್ನ ಕೈಲಿಂದ ಏನ್ ಮಾಡಕ್ಕಾಗತ್ತೆ ಹೇಳು? ನಾನು ಒಂದು ಹೆಣ್ಣು, ಏನ್ ಮಾಡಕ್ಕಾಗತ್ತ? ಇದೇನ್ ನನಗೆ ಹೊಸದಲ್ಲ. ನನ್ನ ಮೊದಲೇ ಗಂಡ ನಮ್ಮ ತಂಗಿ ಹಿಂಗ ಮಾಡ್ತಿದ್ದ. ನಮ್ಮ ತಂಗಿ ಪಾಪ ಅದು ಎಷ್ಟು ಅನುಭವಿಸ್ತೋ ಏನೋಪ್ಪ. ಹಿಂದೆಗಡೆ ನನಗೆ ಅವನ ಗುಣ ಎಲ್ಲ ಗೊತ್ತಾಯ್ತು. ನಾನು ನನ್ನ ಮೊದಲೇ ಗಂಡನ ದೇವ್ರಂತ ತಿಳ್ಕೊಂಡಿದ್ದೆ. ನಮ್ಮ ತಂಗಿ ಧೈರ್ಯ ಇದ್ಲು, ಆಕೆ ಧೈರ್ಯದಿಂದ ಮಾತಾಡ್ತಿದ್ಲು. ನೀನು ಅದೇ ಥರ ಧೈರ್ಯ ಆಗ್ಬೇಕು. ನೋಡಿಲ್ಲ, ಈಗ ನಿಮ್ಮ ಅಕ್ಕ ಗೊತ್ತಾಗಲಾರ್ದಂಗ ನೀನು ನಾಟಕ ಮಾಡಕ್ಕಲಿ. ಏನಿಲ್ಲ, ನಿನ್ನ ಹತ್ರ ಬರ್ತಾನಲ್ಲ ಧೈರ್ಯದಿಂದ ಇರಕ್ಕಲಿ. ಒಂದಿನ ಕಣ್ಣಿಗೆ ಕಾರ್ಪುಡಿ ಉಗ್ಗಿ ಬೆಚ್ಚಗ ಗುಮ್ಮಕ್ಕಲಿ. ಇಲ್ಲ ಅಂದ್ರೆ ನೀನು ಮುಟ್ಟಕ್ಕೆ ಬರ್ತಾನಲ್ಲ, ಯಾ ಕೈಲಿ ಮುಟ್ಟಕ್ಕೆ ಬರ್ತಾನಲ್ಲ ಆ ಕೈಗೆ ಒಂದು ಬರಿ ಕೊಡ ಅವಂಗ. ಅಯ್ಯೋ ಅಕ್ಕ, ಹಂಗತಿ ಮಾಡಿದ್ರ ಮತ್ತೆ ಶೇಡ್ ಇಟ್ಕೊಂಡು ಮತ್ತೆ ಏನಾರ ಮಾಡಿದ್ರಕ್ಕ? ಹೌದಲ್ಲ, ನಾ ಹಿಂಗತಿ ಯೋಚನೆ ಮಾಡಲಿಲ್ಲ. ಹಿಂಗೆ ಮಾಡ, ಇದನ್ನ ನೀನು ರೆಕಾರ್ಡಿಂಗ್ ಇಟ್ಬಿಡು. ಹೌದಿಲ್ಲ, ಫೋನ್ನಾಗೆಲ್ಲ ರೆಕಾರ್ಡ್ ಆಗುತ್ತೆ, ಅದನ್ನ ನಿಮ್ಮ ಅಕ್ಕ ತೋರಿಸು. ಅಕ್ಕ ನಮ್ಮ ಮನೆ ಪರಿಸ್ಥಿತಿ ಮೊದ್ಲೇಕ ಸರಿ ಇಲ್ಲ. ಈಗ ನಮ್ಮ ಅಕ್ಕನ ಬಾಳೆನೋ ಹಾಳಾತಂದ್ರೆ ಏನು ಮಾಡ್ಬೇಕು? ಆಕೆ 2 ಮಕ್ಕಳನ್ನ ಕಟ್ಕೊಂಡು ಎಲ್ಲಿ ಹೋಗ್ಬೇಕು? ಅದನ್ನೆಲ್ಲ ನಮ್ಮ ಅಕ್ಕ ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ಹೇಳಿದ್ ನಾನು, ಏನಿಲ್ಲ, ನಿನ್ನ ಹತ್ರ ಬರ್ತಾನಲ್ಲ, ನೀ ಸ್ಟ್ರಾಂಗ್ ಆಗಿರಕ್ಕಲಿ. ಬೆಚ್ಚಗೆ ಒಂದು 4 ಬಾರ್ಸಕ್ಕಲಿ ನೀನು. ಹಂಗತಿ ಮಾಡಿದ್ರೆ ಅವ ಬುದ್ಧಿ ಕಲ್ಕೊಳೋದು, ಇಲ್ಲಾಂದ್ರೆ ಬುದ್ಧಿ ಕಲ್ಕೊಳಂಗಿಲ್ಲ ಅವ. ಇಲ್ಲಾಂದ್ರೆ ಜಾಡಿ ಓದ್ಯಾಕಲಿ. ನನ್ನ ಕೈಯಿಂದ ಆಗುತ್ತಾ ಅಂತ ಅನ್ನಕ್ಕೆ ಹೋಗ್ಬೇಡ, ನಿನ್ನ ಕೈಯಿಂದ ಆಗುತ್ತೆ. ನಿನಗೆ ಹಂಗೇನಾರ ಮಾಡಕತ್ನಂದ್ರೆ ನನಗೆ ಇಮಿಡಿಯೇಟ್ ಆಗಿ ಫೋನ್ ಹಚ್ಚು, ನಾ ಬರ್ತೀನಂತ. ನಿಮ್ಮ ಮಾಮನ ಕರ್ಕೊಂಬರ್ತೀನಿ, ಆವಾಗ ಐತಿ ಒಂದು ವಾಲ್ಗ. ಆಯ್ತಕ್ಕ, ನಾ ಹಂಗೆ ಮಾಡ್ತೀನಿ. ನನ್ನ ಫೋನ್ ನಂಬರ್ ತಗೋ, ಹೆದರಕ್ಕೆ ಹೋಗ್ಬೇಡ. ನೀನು ಅಷ್ಟು ಮಾಡಕ್ಕಲಿ. ಅಕ್ಕ, ಹೀಗೆ ಮನಸ್ಸು ಹರವಾಳತ್ತು. ಹೇಳ್ದಂಗೆ ಮಾಡ್ತೀನಕ್ಕ, ಆದ್ರೆ ಧೈರ್ಯ ಗಿಡಕ್ಕೆ ಹೋಗ್ಬೇಡ, ಧೈರ್ಯದಿಂದ ಇರು. ಅಕ್ಕ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮ್ಗೇನು ಅನ್ನಿಸ್ತಂತೇಳಿ ಕಮೆಂಟ್ ಬಾಕ್ಸ್ನಾಗ ಬರೋದು ಕಳ್ಸೋದು ಮಾತ್ರ ಮರಿಬೇಡ್ರಿ. ಎಷ್ಟೋ ಹೆಣ್ಮಕ್ಳು ಪಾಪ ಹಿಂಗತಿ ನೋವು ಅನುಭವಿಸ್ತಿರ್ತಾರೆ, ಯಾರಿಗೆ ಹೇಳೋಕ್ಕಾಗಂಗಿಲ್ಲ ರೀ ಅದು. ಇಂಥ ಪರಿಸ್ಥಿತಿ ಪಾಪ ಎಷ್ಟೋ ಹೆಣ್ಮಕ್ಳಿಗೆ ಇರ್ತೈತೆ. ಆದ್ರೆ ಧೈರ್ಯದಿಂದ ಇರ್ಬೇಕ್ರಿ. ಇಲ್ಲಾಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ, ಪಾಪ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ಲಾರ್ದು ಮನೆಯವ್ರ ಮುಂದೆ ಹೇಳ್ಕೊಳಕ್ಕಾಗ್ಲಾರ್ದ ಪಾಪ ಸಾವಿಗೆ ಶರಣ ಆಗ್ಬಿಡ್ತಾರೆ. ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಅಂಥವ್ರಿಗೆ ತಕ್ಕ ಪಾಠ ಕಲಿಬೇಕ್ರಿ. ಹಂಗೆ ಹೊಸದಾಗಿ ಯಾಕೆ ನಮ್ಮ ಚಾನಲ್ ನೋಡಕತ್ತೀರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡ್ರಿ.
ಇವತ್ತು ಪೂಜಾ ಅವ್ರದ್ದು ಹುಟ್ಟುಹಬ್ಬ ಐತಂತ ಅವ್ರ ಅಕ್ಕ ವಿಶ್ ಮಾಡಿ ಅಂತೇಳಿ ನಮ್ಗೆ ಕಮೆಂಟ್ ಮಾಡಿದ್ರ. ಪೂಜಾ ಅವರೇ ಹುಟ್ಟುಹಬ್ಬದ ಶುಭಾಶಯಗಳು. ಹಂಗೆ ಪದ್ಮಾವತಿ ಅವರು ನನಗೂ ವಿಶ್ ಮಾಡ್ರಿ ಪರಕರ ಅಂತೇಳಿ ಅಂದ್ರೆ, ಪದ್ಮಾವತಿ ಅವರೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮಿಬ್ಬರಿಗೂ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ ರೀ. ಬರನ್ರಿ, ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಸರ್ವೇ ಜನ ಸುಖಿನೋ ಭವಂತು.